ಮಾತಿಗೆ ತಕ್ಕಾಗ ಅವ್ನು ನಡ್ಕೊಂಡಿದ್ದ. ಆದ್ರೆ ವಿಧಿ ಅವನಿಂದ ಇಂಥ ಕೆಲಸ ಮಾಡಿಸ್ಬಿಡ್ತು. ಅದ್ರಲ್ಲಿ ಅವನ್ ತಪ್ಪೇನಿದೆ ಹೇಳಿ? ಸುಬ್ಬು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪವನಲ್ಲ. ಅವನ್ ಶ್ರದ್ಧೆ, ಅವನ್ ಒಳ್ಳೆತನ, ಅವನ್ ಮನ್ಸಲ್ಲಿರೋ ಪ್ರೀತಿನ ನೋಡಿ ಅಪ್ಪ ಇವತ್ತವರೆಗೂ ಅವನನ್ನ ನಮ್ಮ ಮನೆ ಮಗ ಅಂತ ಹೇಳೋದು. ನಿಮ್ಮಪ್ಪ ಹೇಳ್ಬಿಟ್ರೆ ಅದನ್ನ ನಾವೆಲ್ಲ ಒಪ್ಕೋಬೇಕಾ? ಸುಮ್ನಿರಮ್ಮ. ಅಕ್ಕ, ಈ ಹುಡುಗಿ ನಿನ್ ತಲೆ ಕೆಡ್ಸೋ ಪ್ರಯತ್ನ ಮಾಡ್ತಿದ್ದಾಳೆ ನೋಡು. ನೀನ್ ಇದನ್ನೆಲ್ಲ ಕಿವಿಗೆ ಹಾಕೋಬೇಡ. ಮದ್ವೆ ಮಾತುಕತೆಗೆ ಸರಿಯಾದ ಟೈಮ್ಗೆ ಇವ್ರು ಬರ್ಲಿಲ್ಲ ಅಂದ್ಮೇಲೆ ಮದ್ವೆ ಮುರಿದು ಬಿತ್ತು ಅಂತಾನೆ ಅರ್ಥ. ನಡಿಯಕ್ಕ, ಹೊರಡೋಣ. ಮಾತುಕತೆಗೆ ಬರ್ಲಿಲ್ಲ ಅಂದ ಮಾತ್ರಕ್ಕೆ ಸಂಬಂಧನೇ ಮುರಿದು ಹೋಗುತ್ತೆ ಅನ್ನೋದಾದ್ರೆ ಮದ್ವೆ ಆದ್ಮೇಲೆ ಇಂಥ ಎಷ್ಟೋ ಮಾತುಕತೆಗಳು ಬರ್ಬೋದು. ಆಗ ಗಂಡ ಹೆಂಡತಿನ ದೂರ ಮಾಡ್ಬಿಡ್ತೀರಾ? ಮಾತುಕತೆಗಳು ಸಂಬಂಧನ ಬೆಸಿಬೇಕು ಹೊರತು ಸಂಬಂಧನ ದೂರ ಮಾಡಬಾರ್ದು. ನನ್ ಮೇಲೆ ನಂಬಿಕೆ ಇಡಿ. ನಾನು ಯಾವತ್ತೂ ಯಾರಿಗೂ ಈ ರೀತಿ ಹೇಳ್ದವಳೆ ಅಲ್ಲ. ಸುಬ್ಬು ನಮ್ಮ ಮನೇಲಿ ಇಷ್ಟು ವರ್ಷ ಕೆಲಸ ಮಾಡಿದಾನೆ ಅಂದ್ರೆ ಅವನ್ ಏನು ಅನ್ನೋದು ಅಪ್ಪಂಗೆ ಚೆನ್ನಾಗಿ ಗೊತ್ತು. ಅಪ್ಪ ಮಿನಿಸ್ಟರ್ ಆಗಿರೋದ್ರಿಂದ ಇಡೀ ರಾಜ್ಯ ಜನ ಅಪ್ಪನ ಕೆಲಸನ ಮೆಚ್ಕೊಂಡಿರ್ಬೋದು. ಆದ್ರೆ ಅಪ್ಪ ಸುಬ್ಬು ಕೆಲಸನ ಮೆಚ್ಕೊಂಡಿದ್ದಾರೆ. ಇವ್ರಪ್ಪ ಮಿನಿಸ್ಟ್ರಾ? ವೀರೇಂದ್ರ ಸರ್ದೇಸಾಯಿ ಅವರು ಮನೇಲಿ ಯಾರನ್ನ ಬೇಕಾದ್ರೂ ದೂರ ಮಾಡ್ಕೋತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸುಬ್ಬನ್ ಮಾತ್ರ ದೂರ ಮಾಡ್ಕೊಳ್ಳಲ್ಲ. ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳ ಇವಳು. ಸುಬ್ಬುಗೆ ಒಂದ್ ಸ್ವಲ್ಪ ತೊಂದರೆ ಆದ್ರೂ ಸಹಿಸ್ಕೊಳ್ಳಲ್ಲ. ಸುಬ್ಬು ಅಷ್ಟು ನಂಬಿಕೆ ಗಳಿಸಿದಾನೆ. ಅಕ್ಕ, ಒಂದ್ ನಿಮಿಷ ಬಾರೆ. ಏನೇ? ಒಂದ್ ನಿಮಿಷ. ನೀವು ಮಾತಾಡ್ಕೊಂಡು ಏನೇ ನಿರ್ಧಾರ ತಗೋಬಹುದು. ಆದ್ರೆ ನಿಮ್ ನಿರ್ಧಾರ ಈ ಸಂಬಂಧ ಬೇಡ ಅನ್ನೋದೇನಾದ್ರೂ ಆದ್ರೆ ಜಗತ್ತಲ್ಲಿ ಒಂದ್ ಒಳ್ಳೆ ಸಂಬಂಧನ, ಒಂದ್ ಒಳ್ಳೆ ಮನೆನ ಕಳ್ಕೊತೀರ. ವರ ನಿಜವಾಗ್ಲೂ ಹೆಸರಿಗೆ ತಕ್ಕ ಹಾಗೆ ವರಲಕ್ಷ್ಮಿ ಅಂತ ಹುಡುಗಿ. ಅವಳು ನಿಮ್ಮ ಮನೆ ಸೊಸೆ ಆಗಿ ಬಂದ್ರೆ ನಿಮ್ಮ ಅದೃಷ್ಟ ಖಂಡಿತ ಬದಲಾಗುತ್ತೆ. ಯೋಚನೆ ಮಾಡಿ. ಅಕ್ಕ ಬಾ. ಏನೇ? ಬಾ ಅಕ್ಕ, ನೀನು ಬಾ. ಏನ್ ಹೇಳು? ಬಾ. ಮೇಡಮರೇ, ತಲೆ ತುಂಬ ಬಿಸಿಯಾಗಿದೆ ಅಂತ ಕಾಣಿಸುತ್ತೆ. ತಣ್ಣಗೇನಾದ್ರೂ ಜ್ಯೂಸ್ ತಂದ್ಕೊಳ್ಳ? ಬೇಡ. ಕಾಪಿ ಟೀ? ಬೇಡ ಬೇಡ. ಮಜ್ಜಿಗೆ? ನನಗೇನು ಬೇಡ. ಹೋಗ್ಲಿ. ಐಸ್ ಕ್ರೀಮ್? ಬೇಡ ಅಂತ ಹೇಳ್ತಿದ್ದೀನಿ, ನಿಮಗೆ ಅರ್ಥ ಆಗ್ತಿಲ್ವಾ? ಮನೇಲಿ ಸಮಸ್ಯೆ ಇದೆ, ಎಲ್ಲರೂ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ಮದುವೆ ಬಗ್ಗೆ ನಿರ್ಧಾರ ನಡೀತಿದೆ, ಅವ್ರು ಒಪ್ಕೋತಾರೋ ಇಲ್ವೋ ಅನ್ನೋ ಟೆನ್ಷನ್ ಇದೆ. ಅಂತದ್ರಲ್ಲಿ ನೀವು ಬಂದು ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್ ಬೇಕಾ, ಐಸ್ ಕ್ರೀಮ್ ಬೇಕಾ ಅಂತ ಕೇಳ್ತಿದ್ದೀರಲ್ಲ. ನಾನು ಇಲ್ಲಿ ಬಂದಿರೋದು ಕಾಫಿ ಟೀ ಕುಡಿಯೋದಕ್ಕಲ್ಲ. ನಾನೆಲ್ಲ ತಿನ್ಕೊಂಡು ಕುಡ್ಕೊಂಡು ಬಂದಿದ್ದೀನಿ. ಇಲ್ಲಿರೋ ಸಮಸ್ಯೆಗಳ ಬಗೆಹರಿಲಿ, ಆಮೇಲೆ ಎಲ್ಲ. ಸುಂದರ ಶ್ರಾವಣಿ ಮೇಡಮ್ ಬೈದ್ಬಿಟ್ರು ಕಣ. ನೀನು ಬರೀ ಬೈಸ್ಕೊಂಡಿದ್ಯಾ ಮಮ್ಮಿ. ನಾನು ಏನಾಗಂದ್ರೆ ನನ್ನ ಫ್ಲಾಶ್ ಬ್ಯಾಕ್ ಅದು. ಬಿಡು ಮಮ್ಮಿ. ಆಯ್ತು, ಇಟ್ಕ. ನೀವು ಮಾತಾಡಾಯ್ತಾ? ಏನ್ ನಿರ್ಧಾರ ತಗೊಂಡಿದ್ದೀರಾ? ವರಲಕ್ಷ್ಮಿ, ಅಡ್ಗೆ
ಅಡಿಗೆ ಮನೆಗೆ ಹೋಗಿ ಸಕ್ಕರೆ ತಗೊಂಬ. ಖುಷಿ ವಿಚಾರ. ಏ ಇನ್ನು ಯಾಕೆ ಅಲ್ಲೇ ನಿಂತಿದ್ಯಾ? ಬೇಗ ಹೋಗಿ ಸಕ್ಕರೆ ತಗೊಂಬ. ಬಾ, ಅಲ್ಲೇ ಯಾಕೆ ನಿಂತಿದ್ಯಾ? ನಿಮ್ಮ ಅತ್ತೆಗೆ ಸಕ್ಕರೆ ತಿನ್ಸು. ವರ್ಧ, ನಡೀಪ. ಏ ನೀನ್ ಬಾರೆ. ಅಮ್ಮ ಒಂದ್ ನಿಮಿಷ. ಹಲೋ, ಶ್ರಾವಣಿಯಮ್ಮವರು ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಅವರು ನಮ್ಮ ಮನೆ ಕಾಲಿಟ್ಟಾಗೆಲ್ಲ ನಮ್ಮ ಮನೆ ಕಷ್ಟಗಳೆಲ್ಲ ಮಂಜಿನಂತೆ ಕರ್ಗೋಗ್ಬಿಡುತ್ತೆ. ಅಮ್ಮ ಏನ್ ನೋಡ್ತಿದ್ಯಾ? ಹೋಗು ದೇವ್ರ ತುಪ್ಪದ ದೀಪ ಹಚ್ಚು. ಬರೀ ತುಪ್ಪದ ದೀಪ ಅಲ್ಲ ಕಣೋ, ಹಬ್ಬದ ಅಡುಗೆ ಮಾಡಬೇಕು. ಇವತ್ತು ನಿಜವಾಗ್ಲೂ ನಮ್ಮ ಮನೇಲಿ ಹಬ್ಬನೇ. ಶ್ರಾವಣಿ ಅಮ್ಮನಿಗೆ ಹಬ್ಬದ ಊಟ ಹಾಕ್ಬೇಕು.